ಲೂಕರು ಬರೆದ ಶುಭ ಸಂದೇಶ 10ನೇ ಅಧ್ಯಾಯ 25-37. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ, ಶಾಸ್ತ್ರದಲ್ಲಿ ಏನು ಬರೆದಿದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆತನು ಅವನಿಗೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಆದರೆ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ, ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು, ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಗಟ್ಟಾ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿ ಅವನನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಆದರೆ ಒಬ್ಬ ಸಮಾರ್ಯದವನು ಪ್ರಯಾಣ ಮಾಡುತ್ತಾ ಅವನಿದ್ದಲ್ಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ, ಹೇಳು ಎಂದು ಕೇಳಿದ್ದಕ್ಕೆ ಆ ಧರ್ಮೋಪದೇಶಕನು, ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. ಇಂದಿನ ವಾಕ್ಯ ನಮಗೆ ತುಂಬಾ ಅದ್ಭುತವಾಗಿ ನಮಗೆ ವಿವರಣೆಯನ್ನು ಹೇಳ್ತಾ ಹೋಗ್ತದೆ. ಯಾಕೆ ಅಂದ್ರೆ, ನಾನು ನನ್ನ ದೇವರನ್ನ ಅರಿತವನಾಗಿ ಹೇಗೆ ಜೀವಿಸಬೇಕು, ದೇವರು ನನ್ನಲ್ಲಿ ಏನನ್ನ ಬಯಸ್ತಾರೆ, ಯಾವ ರೀತಿಯ ಜೀವಿತವು ಕರ್ತನ ಚಿತ್ತಕ್ಕೆ ಮಣಿದದ್ದಾಗಿರ್ತದೆ. ಕರ್ತನ ಚಿತ್ತ ಅಂತಕ್ಕಂಥದ್ದೇ ಬಹಳ ಶ್ರೇಷ್ಠವಾದದ್ದು. ಯಾಕೆಂದ್ರೆ ಪ್ರಭು ಯೇಸು ಅದನ್ನೇ ನೆರವೇರಿಸಲು ಬಂದದ್ದು. ಅದರ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿದ್ದು ಅದನ್ನೇ, ಕರ್ತನ ಚಿತ್ತವೇ ಜೀವನ ಎನ್ನುವುದನ್ನ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳಿಕೊಡ್ತಾರೆ. ಹಾಗಾದರೆ ಕರ್ತರು ನಮ್ಮಲ್ಲಿ ಏನನ್ನ ಅಪೇಕ್ಷಿಸ್ತಾರೆ, ನಾವು ಹೇಗೆ ಜೀವಿಸಬೇಕು, ಇಂದಿನ ವಾಕ್ಯ ನಮಗೆ ಅದ್ಭುತ ರೀತಿಯಲ್ಲಿ ಹೇಳಿಕೊಡ್ತಾ ಹೋಗ್ತದೆ. ಆಗ ಒಬ್ಬ ಧರ್ಮೋಪದೇಶಕನು ಎದ್ದು ಆತನನ್ನು ಪರೀಕ್ಷಿಸುವುದಕ್ಕಾಗಿ, ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ಧರ್ಮೋಪದೇಶಕನು ಅಂದ್ರೆ ಆ ಒಂದು ಧರ್ಮದ ಬಗ್ಗೆ ವಿವರಣೆಯನ್ನು ತಿಳಿಯಪಡಿಸುವಂತಹ ಧರ್ಮೋಪದೇಶಕನು ಬರ್ತಾನೆ. ಯಾವ ಉದ್ದೇಶಕ್ಕಾಗಿ ಬರ್ತಾನೆ? ತಾನು ಶ್ರೇಷ್ಠನೆಂಬುದಾಗಿ ತಿಳಿಯಪಡಿಸುವುದಕ್ಕೂ, ಪ್ರಭು ಯೇಸು ಕ್ರಿಸ್ತರನ್ನು ಪರೀಕ್ಷಿಸುವುದಕ್ಕೂ ಬರ್ತಾನೆ. ಬಂದು ಕೇಳ್ತಾನೆ, ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕು ಎಂದು ಕೇಳಲು, ಆತನು ಅವನಿಗೆ ಏನಂತ ಕೇಳಿದಂತೆ, ನಿತ್ಯ ಜೀವ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಯಾರು ಕೇಳ್ತಾ ಇದ್ದಾರಂತೆ? ಸಂಪೂರ್ಣವಾಗಿ ಎಲ್ಲ ಗ್ರಂಥಗಳನ್ನು ಓದಿರುವಂತಹ ಧರ್ಮೋಪದೇಶಕನು ಪ್ರಭು ಯೇಸುವನ್ನು ಬಂದು ಕೇಳ್ತಾ ಇದ್ದಾರೆ, ನಿತ್ಯ ಜೀವವನ್ನು ಹೊಂದಲು ನಾನು ಏನ್ ಮಾಡಬೇಕು? ಈ ಕ್ವಶನ್ ಧರ್ಮೋಪದೇಶಕನು ಪ್ರಭು ಯೇಸುವಿಗೆ ಕೇಳ್ತಾ ಇದ್ದಾರೆ. ಆ ಸಮಯದಲ್ಲಿ ಆತನು ಆಗ ಪ್ರಬೋಧಿಸುತ್ತಾ ಅವಾಗ ತಾನೇ ಜನರಿಗೆ ಹತ್ತಿರವಾದಂತಹ ವ್ಯಕ್ತಿ ಪ್ರಭು ಯೇಸು ಕ್ರಿಸ್ತರು. ಧರ್ಮೋಪದೇಶಕನು ವರ್ಷಾನುವರ್ಷಗಳ ಕಾಲ ಧರ್ಮದ ಬಗ್ಗೆ ಎಲ್ಲಾ ಗ್ರಂಥಗಳನ್ನು ಹೋಗಿ ಪಾರಾಯಣ ಮಾಡಿದಂತಹ ವ್ಯಕ್ತಿ. ಆದರೆ ಆ ವ್ಯಕ್ತಿ ಬಂದು ಪ್ರಭು ಯೇಸುವನ್ನ ಕೇಳ್ತಾನೆ. ಕ್ರೈಸ್ತರಾದ ನಾವು ಹೇಗಿರಬೇಕು ಅನ್ನೋದನ್ನ ಈ ವಾಕ್ಯ ಸ್ಪಷ್ಟವಾಗಿ ಹೇಳಿಕೊಡ್ತದೆ. ಯಾವುದೇ ವ್ಯಕ್ತಿ ನಿನ್ನ ಬಳಿಗೆ ಬಂದು ನಿನ್ನದು ತಪ್ಪು ಎಂಬುದಾಗಿ ಗುರುತಿಸಲು ನಿನ್ನ ಗ್ರಂಥದ ಮೇಲೆ, ನಿನ್ನ ಧರ್ಮದ ಬಗ್ಗೆ ಏನನ್ನೇ ಮಾತನಾಡಿದ್ರು ಹೇಳುವ ಸಾಮರ್ಥ್ಯ ನಿನ್ನಲ್ಲಿ ಇರಬೇಕು. ಅದನ್ನ ಕ್ರಿಸ್ತರು ನಮ್ಗೆ ಇವತ್ತು ಹೇಳ್ಕೊಡ್ತಾರೆ. ನೀನು
ದೇವಾಲಯವಾಗಬೇಕು ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾರೆ. ಪ್ರಭು ಯೇಸು ಕ್ರಿಸ್ತರು ಸಂಪೂರ್ಣ ವಾಕ್ಯಗಳನ್ನ ಅರಿತವರಾಗಿ, ಸಂಪೂರ್ಣವಾಗಿ ತಿಳಿದ ಜ್ಞಾನಿಯಾಗಿ ಇದ್ದುದರಿಂದಾಗಿ ಆ ಸಮಯದಲ್ಲಿ ಆ ಧರ್ಮೋಪದೇಶಕನಿಗೂ ಕೂಡ ಉಪದೇಶವನ್ನ ಮಾಡುವಷ್ಟು ಸದೃಢರಾಗಿ ನಿಲ್ತಾರೆ. ಇವತ್ತು ಕ್ರೈಸ್ತರಾಗಿ ನಾವು ಯಾರಾದರೂ ಒಬ್ರು ಪ್ರಶ್ನೆಗಳನ್ನು ಕೇಳಿದಾಗ ಅಷ್ಟೇ ಸದೃಢತೆಯಿಂದ ಜ್ಞಾನವಂತರಾಗಿ ತಿಳಿಸಲು ಯೋಗ್ಯರಾಗಿದ್ದೇವಾ ಅನ್ನೋದನ್ನ ನಾವು ಸ್ಪಷ್ಟ ತಿಳ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ನಮ್ಮ ಉತ್ತರಗಳು ಒಬ್ಬ ವ್ಯಕ್ತಿಯನ್ನ ಬದಲಾಯಿಸಬಹುದು. ನನ್ನ ಉತ್ತರಗಳು ಒಬ್ಬ ಅಜ್ಞಾನಿಯನ್ನ ಜ್ಞಾನಿಯನ್ನಾಗಿಸಬಹುದು. ನಮ್ಮ ಉತ್ತರಗಳು ಒಬ್ಬ ಸುಳ್ಳಿನ ವಿಚಾರಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವನ ಸತ್ಯದ ವಿಚಾರಕ್ಕೆ ಕರೆದುಕೊಂಡು ಬರ್ಬೋದು. ನಮ್ಮಿಂದ, ನಮ್ಮ ಬಾಯಿಂದ ಹೊರಡುವ ಒಂದೊಂದು ವಾಕ್ಯಗಳು ಕತ್ತಲಲ್ಲಿ ನರಳಾಡುತ್ತಿರುವವರಿಗೆ ಸಾಂತ್ವನವು ಮತ್ತು ಬೆಳಕನ್ನು ತರುವಂತಹ ಉತ್ತಮ ಬೆಳಕಾಗಿರಬಹುದು. ಹಾಗಾಗಿನೇ ಪ್ರಭು ಯೇಸು ಕ್ರಿಸ್ತರು ಆ ಧರ್ಮೋಪದೇಶಕನಿಗೆ ಕೇಳಿದ ಪ್ರಶ್ನೆಗೆ ಅವ್ರು ಏನ್ ಮಾಡೋದಿಲ್ಲ, ನೀನು ನನ್ನನ್ನ ಪರೀಕ್ಷಿಸೋದಕ್ಕೆ ಬಂದಿದೀಯಾ ಅಂತ ಕೇಳೋದಿಲ್ಲ. ಅವನಿಗೆ ಉಪದೇಶವನ್ನ ಮಾಡ್ತಾರೆ, ಅವನಿಗೆ ತಿಳಿಯಪಡಿಸ್ತಾರೆ. ಇವತ್ತು ನಾವು ಆತನು ನನ್ನನ್ನು ಸಿಕ್ಕಿಸಿ ಹಾಕುವುದಕ್ಕೆ ಬಂದಿದ್ದಾನೆ, ಅವರು ನನ್ನನ್ನು ಸಿಕ್ಕಿಸಿ ಹಾಕುವುದಕ್ಕೆ ಬಂದಿದ್ದಾರೆ ಎನ್ನುವ ವಿಚಾರ ಗೊತ್ತಿದ್ದರೂ ಕೂಡ ನಮ್ಮ ಮಾತುಗಳು ಜ್ಞಾನವನ್ನು ಹಂಚುವುದರಲ್ಲಿಯೇ ಇರಬೇಕು. ಇದನ್ನ ಪ್ರಭು ಯೇಸು ನಮಗೆ ಸ್ಪಷ್ಟವಾಗಿ ಹೇಳಿಕೊಡ್ತಾರೆ. ಮುಂದಿನ ವಾಕ್ಯ ಹೇಳ್ತದೆ, ಪ್ರಭು ಯೇಸು ಹೇಳ್ತಾರೆ, ಶಾಸ್ತ್ರದಲ್ಲಿ ಏನು ಬರೆದದೆ, ಹೇಗೆ ಓದಿದ್ದಿ ಎಂದು ಹೇಳಿದನು. ಅದಕ್ಕೆ ಅವನು ಏನಂತ ಹೇಳ್ತಾರೆ, ಶಾಸ್ತ್ರದಲ್ಲಿ ನೀನು ಏನು ಓದಿದ್ಯಾ, ಇಷ್ಟು ವರ್ಷಗಳ ಪಾರಾಯಣ ಮಾಡಿದ್ದಿ ಅಲ್ವಾ, ಹಾಗಿದ್ರೆ ಶಾಸ್ತ್ರದಲ್ಲಿ ನೀನು ಏನು ಓದಿದ್ದಿ, ಏನು ತಿಳ್ಕೊಂಡಿದ್ದಿ, ಫಸ್ಟ್ ಅದನ್ನ ಹೇಳು. ನೀನು ಏನು ತಿಳಿದಿದ್ದಿ, ಫಸ್ಟ್ ಅದನ್ನ ಹೇಳು ಅನ್ನೋದನ್ನ ಫಸ್ಟ್ ಹೇಳ್ತಾರೆ. ಆಗ ಆತನು ಹೇಳ್ತಾನೆ, ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಏನಂತ ಹೇಳಿದ್ರಂತೆ, ಮೊದಲ ಆಜ್ಞೆಯನ್ನ ಹೇಳ್ತಾರೆ. ಏನಂತ, ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಪ್ರಾಣದಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ, ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು. ಯಾರನ್ನ? ದೇವರನ್ನ ನೀನು ಪ್ರೀತಿಸುವುದರಲ್ಲಿ ಒಂದು ಲೋಪವಿಲ್ಲದಂತೆ ನಿನ್ನೊಬ್ಬರನ್ನ ಪ್ರೀತಿಸಬೇಕು. ನಿನ್ನ ಸಂಪೂರ್ಣತೆಯಿಂದ ಆತನನ್ನ ಪ್ರೀತಿಸಬೇಕು ಎಂಬುದಾಗಿ ಮೊದಲ ಒಂದು ಆಜ್ಞೆಯನ್ನ ಹೇಳ್ತಾರೆ. ಮತ್ತು ಎರಡನೇದಾಗಿ ಹೇಳ್ತಾರೆ, ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂದು ಬರೆದದೆ ಅಂದನು. ಆ ಎರಡೂ ಆಜ್ಞೆಗಳನ್ನ ಆ ಧರ್ಮೋಪದೇಶಕನು ಹೇಳುತ್ತಿದ್ದಂತೆ ಪ್ರಭು ಯೇಸು ಫಸ್ಟ್ ಹೇಳ್ತಾರೆ, ನೀನು ಸರಿಯಾಗಿ ಉತ್ತರ ಕೊಟ್ಟಿ, ನೀನು ಹೇಳಿದ್ದು ಸರಿ, ಇದರಂತೆ ಮಾಡು, ಮಾಡಿದರೆ ಜೀವಿಸುವಿ ಎಂದು ಹೇಳಿದನು. ಏನು ಹೇಳಲಿಲ್ಲ ಅವರು, ಕೇವಲ ಈ ಎರಡೂ ಆಜ್ಞೆಗಳನ್ನ ನೀನು ನೆರವೇರಿಸು, ಆದ್ದರಿಂದ ನೀನು ನಿತ್ಯಕ್ಕೂ ಜೀವಿಸ್ತೀಯ ಅಂತ ಹೇಳಿ. ನಿಜವಾಗಿ ಇದು ಸತ್ಯ. ನಾನು ನನ್ನ ದೇವರಿಗೆ ಸಂಪೂರ್ಣವಾಗಿ ಪ್ರೀತಿಸಿದ್ದೆ, ಆದರೆ ನನ್ನ ದೇವರನ್ನ ಅಷ್ಟು ನಾನು ಪ್ರೀತಿಸ್ಬಿಟ್ರೆ ನಾನು ಯಾವತ್ತಿಗೂ ಪಾಪ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರಭು ಯೇಸು ಎಷ್ಟು ಪ್ರೀತಿಸಿದ್ರು ಅಂದ್ರೆ ಅವರು ತನ್ನ ಪ್ರಾಣವನ್ನು ಕೂಡ ನಮಗಾಗಿ ಕೊಡುವಷ್ಟರ ಮಟ್ಟಿಗೆ ಅವರು ಪ್ರೀತಿಸಿದ್ರು ತಂದೆಯಾದ ದೇವರನ್ನ. ಅವರು ತೆಗೆದುಕೊಂಡ ನಿರ್ಧಾರವನ್ನ ಸಂಪೂರ್ಣಗೊಳಿಸೋದಕ್ಕೋಸ್ಕರ ನಮಗಾಗಿ, ನಮ್ಮ ರಕ್ಷಣೆಗಾಗಿ ಇಲ್ಲಿಗೆ ಬರ್ತಾರೆ. ಅವರು ಸುರಿಸಿದ ಪ್ರತಿಯೊಂದು ರಕ್ತದಲ್ಲಿಯೂ ಕೂಡ ನಮ್ಮ ರಕ್ಷಣೆ ಇದೆ, ಕರ್ತನ ಚಿತ್ತ ಇದೆ. ಅದು ತಂದೆಗೆ ಅವರು ಸಲ್ಲಿಸಿದಂತಹ ಗೌರವ, ಸನ್ಮಾನ, ಪ್ರೀತಿ. ಪ್ರಭು ಯೇಸುವಿನಂತಾಗಬೇಕು ಅಂದ್ರೆ ಈ ಆಜ್ಞೆಗಳನ್ನ ನೆರವೇರಿಸಿದ್ರೆ ಸಾಕು, ನಾವು ಪ್ರಭು ಯೇಸುವಿನಂತಾಗ್ತೀವಿ. ಗುರುವಿನಂತಾಗುವುದು ಶಿಷ್ಯನಿಗೆ ಸಾಕು ಎನ್ನುವಂತಹ ಮಾತನ್ನ ಹೇಳ್ತಾರೆ. ಅಂದ್ರೆ ನೀವೆಲ್ಲರೂ ನಂತರ ಆಗಬೇಕು ಅಂತ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ. ನಾನು ಕ್ರಿಸ್ತನಾಗಬೇಕಾದರೆ ನಾನು ಸಂಪೂರ್ಣ ಮನಸ್ಸಿನಿಂದ, ನಾವು ಸಂಪೂರ್ಣತೆಯಿಂದ ಕರ್ತನನ್ನ ಪ್ರೀತಿಸಬೇಕು. ಆ ಪ್ರೀತಿಯಲ್ಲಿ ನಮ್ಮ ಒಂದು ಸಂಬಂಧ, ಅನುಬಂಧ ಒಗ್ಗಟ್ಟಾಗುತ್ತದೆ. ನಮ್ಮ ಸಂಬಂಧದ ಒಂದೊಂದು ಕೊಂಡಿಯು ಬಲಿಷ್ಠವಾದಷ್ಟು ನಾವು ನಿತ್ಯ ಜೀವಕ್ಕೆ ಹತ್ತಿರವಾಗ್ತೀವಿ. ನಾನು ನನ್ನನ್ನ ಎಷ್ಟು ಪ್ರೀತಿಸ್ತೀನೋ ಅಷ್ಟು ಪರರನ್ನ ಪ್ರೀತಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಾನು ತಂದೆಯ ಗುಣಾಂಶಗಳನ್ನು ಹೊತ್ತಿದವನಾಗಿ, ಪರಲೋಕದ ಒಂದು ವಿಚಾರವಂತಿಕೆಯನ್ನು ಹೊತ್ತಿದವನಾಗಿ ನಾನು ನಿತ್ಯ ಜೀವಿತಕ್ಕೆ ಪಾತ್ರನಾಗೋದಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನ ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ.
ಆಗ ಅವನು ತನ್ನನ್ನು ನೀತಿವಂತನೆಂದು ತೋರಿಸಿಕೊಳ್ಳುವುದಕ್ಕೆ ಅಪೇಕ್ಷಿಸಿ ಈಗ ಮತ್ತೆ ಅವನೇನ್ ಮಾಡ್ದ, ತನ್ನನ್ನು ಶ್ರೇಷ್ಠನು ಎಂಬುದಾಗಿ ತೋರಿಸಿಕೊಳ್ಳುವುದಕ್ಕೋಸ್ಕರ ನನ್ನ ನೆರೆಯವನು ಯಾರು ಎಂದು ಯೇಸುವನ್ನು ಕೇಳಲು ಯೇಸು ಅವನಿಗೆ ಪ್ರತ್ಯುತ್ತರವಾಗಿ ಹೇಳಿದ್ದೇನೆಂದರೆ, ಹಾಗಿದ್ರೆ ಈ ನಿತ್ಯ ಜೀವನ ಪಡೆಯೋದಕ್ಕೆ ನಾನು ಹೀಗೆಲ್ಲ ಮಾಡಬೇಕು ಸರಿ, ಎರಡನೇ ಆಜ್ಞೆ ಹೇಳ್ತದೆ ನಿನ್ನ ನೆರೆಯವನನ್ನ ಪ್ರೀತಿಸುವಂತ. ಆ ನೆರೆಯವನು ಯಾರು ಏನ್ ಕೇಳಿದ್ರು? ಆ ನೆರೆಯವನು ಯಾರು ಎಂಬ ಪ್ರಶ್ನೆಯನ್ನ ಇಡ್ತಾರೆ. ಆಗ ಪ್ರಭು ಯೇಸು ಒಂದು ಸಾಮ್ಯವನ್ನ ಆತನಿಗೆ ತಿಳಿಯಪಡಿಸ್ತಾರೆ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಸಿಕ್ಕಿದನು. ಒಬ್ಬ ವ್ಯಕ್ತಿ ಇದ್ದಂತೆ ಅವನೇನಾಗ್ತಾನೆ, ಕಳ್ಳರ ಕೈಗೆ ಸಿಕ್ಕಿಕೊಳ್ತಾನೆ. ಅವರು ಅವನನ್ನು ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವನನ್ನು ಅರೆಜೀವ ಮಾಡಿ ಬಿಟ್ಟು ಹೋದ್ರು. ಆ ವ್ಯಕ್ತಿಯನ್ನು ಏನ್ ಮಾಡ್ತಾರೆ, ಅರೆಜೀವ ಮಾಡ್ಬಿಟ್ಟು ಬಿಟ್ಟು ಹೋಗ್ತಾರೆ. ಯಾತಕ್ಕೋಸ್ಕರ? ದುಡ್ಡಿಗೋಸ್ಕರ. ಅಂದ್ರೆ ಅವನನ್ನ ಕಿತ್ಕೊಂಡು ಹೋದ್ರು. ಆಗ ಹೇಗೋ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಒಬ್ಬ ಯಾಜಕ ಬರ್ತಾನೆ, ದೇವರ ಸಾನ್ನಿಧ್ಯದಲ್ಲಿರುವವನು, ದೇವರನ್ನ ಅಂದ್ರೆ ದೇವರ ವಿಚಾರಗಳನ್ನ ಹಂಚುವವನು ಅಲ್ಲಿಗೆ ಬರ್ತಾನೆ ಅಲ್ವಾ. ಯಾಜಕರು ಏನ್ ಮಾಡಬೇಕಾಗಿತ್ತು? ಜನರಿಗೆ ಆ ವಿಚಾರಗಳನ್ನ ತಿಳಿಯಪಡಿಸುವವರು, ಅವರಿಗಾಗಿ ಪ್ರಾರ್ಥಿಸುವವರು ಯಾಜಕರು ಅಲ್ವಾ. ಅಂದ್ರೆ ದೇವರ ಮತ್ತು ಜನರ ನಡುವೆ ಮಧ್ಯಸ್ಥಿಕೆಯನ್ನ ಯಾಜಕರು ವಹಿಸ್ತಿದ್ರು. ಅಂತ ಯಾಜಕ ಅದನ್ನ ನೋಡಿ ಹಾಗೆ ಹೋಗ್ಬಿಡ್ತಾನೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾನೆ. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳಕ್ಕೆ ಬಂದು ಅವನನ್ನು ಕಂಡು ವಾರೆಯಾಗಿ ಹೋದನು. ಪ್ರಭು ಯೇಸು ಸ್ಪಷ್ಟವಾಗಿ ಹೇಳ್ತಾರೆ, ಉನ್ನತ ಸ್ಥಾನದಲ್ಲಿರುವವರೆಲ್ಲರೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ, ಆದ್ರೆ ಸಮಾರ್ಯದವನು ಬರ್ತಾನೆ, ಪ್ರಯಾಣ ಮಾಡುತ್ತಾ ಅವನಿದ್ದಲಿಗೆ ಬಂದು ಅವನನ್ನು ಕಂಡು ಕನಿಕರಿಸಿ ಅವನ ಹತ್ತಿರಕ್ಕೆ ಹೋಗಿ ಅವನ ಗಾಯಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಹೊಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಏನ್ ಮಾಡ್ತಾನಂತೆ, ಅವನಿಗೆ ಮೊದಲನೇದಾಗಿ ಅವನ ಗಾಯಕ್ಕೆ ಏನೇನು ಹಚ್ಚಬೇಕು ಅದನ್ನೆಲ್ಲ ಹಚ್ಚಿಬಿಟ್ಟು ಅವನನ್ನ ಫಸ್ಟು ತನ್ನ ಸ್ವಂತ ವಾಹನದ ಮೇಲೆ ಛತ್ರಕ್ಕೆ ಕರೆದುಕೊಂಡು ಹೋಗಿ ಬಿಡ್ತಾನೆ. ಛತ್ರಕ್ಕೆ ಹೋಗಿ ಬಿಟ್ಟಾದ್ಮೇಲೆ ಮರುದಿನ ಅವನು ಮತ್ತೆ ಹೋಗ್ತಾನೆ. ನನ್ನ ಕೆಲಸ ಮುಗೀತು, ಇನ್ನು ಅವ್ರೇನಾದ್ರೂ ಮಾಡ್ಕೊಳ್ಳಿ, ಅವನುಂಟು ಅವರುಂಟು ಅಂತ ಹೇಳಲಿಲ್ಲ. ಅವನು ಸಂಪೂರ್ಣವಾಗಿ ಕಾರ್ಯವನ್ನು ಮಾಡ್ತಾನೆ. ಅವನು 2 ಹಣವನ್ನ ತೆಗೆದು ಛತ್ರದವನಿಗೆ ಕೊಟ್ಟು ಇವನನ್ನು ಆರೈಕೆ ಮಾಡು, ಅಂದ್ರೆ ಇವನಿಗೆ ಏನೇನು ಆಗಬೇಕು ಅವುಗಳೆಲ್ಲ ವ್ಯವಸ್ಥೆಯನ್ನ ಆತನು ಮಾಡ್ತಾನೆ. ಮಾಡ್ಬಿಟ್ಟಾದ್ಮೇಲೆ ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂತಿರುಗಿ ಬಂದಾಗ ನಿನಗೆ ಕೊಡುವೆನು ಅಂದನು. ಇದಕ್ಕಿಂತ ಎಕ್ಸ್ಟ್ರಾ ಏನಾದರೂ ನೀನು ಖರ್ಚು ಮಾಡಿದ್ರೆ ಅದನ್ನೂ ನಾನು ಕೊಡ್ತೀನಿ ಅಂತ ಹೇಳ್ತಾನೆ. ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನು? ಏನಂತ ಕೇಳ್ತಾರೆ, ಈ ಮೂವರಲ್ಲಿ ಯಾರು ಕಳ್ಳನಿಗೆ ಸಿಕ್ಕಾಕೊಂಡಿದ್ನಲ್ಲ ಆ ವ್ಯಕ್ತಿಗೆ ನೆರೆಯವನು ಯಾರಾಗ್ತಾನೆ ಅಂತ ಕೇಳ್ತಾರೆ. ಅದಕ್ಕೆ ಆ ಧರ್ಮೋಪದೇಶಕನು ಹೇಳ್ತಾನೆ, ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದ. ಎಂತ ಅದ್ಭುತವಾದ ವಿಚಾರವನ್ನು ಪ್ರಭು ಯೇಸು ಹೇಳ್ಕೊಟ್ರು. ಯಾರು ನೆರೆಯವನು? ನೀನು ಸುತ್ತಲಿರೋರೆಲ್ಲರೂ ನೆರೆಯವರೇ, ನಿನ್ನ ಕಣ್ಣಿಗೆ ಬೀಳೋರೆಲ್ಲರೂ ನೆರೆಯವರೇ, ಯಾರು ಸಂಕಷ್ಟದಲ್ಲಿದ್ರು ಅವ್ರು ನೆರೆಯವರೇ, ನೀನು ಎಲ್ಲೇ ನೋಡ್ತಾ ಇದ್ದೀಯಾ ಅವರೆಲ್ಲರೂ ನೆರೆಯವರೇ. ನಿಜವಾಗಿಯೂ ಹೌದು. ಉಪವಾಸಗಳನ್ನು ಮಾಡುವಂಥ ಈ ಸಂದರ್ಭದಲ್ಲಿ ಎಂಥ ಅದ್ಭುತವಾದ ಶಿಕ್ಷಣವನ್ನು ಪ್ರಭು ಯೇಸು ಹೇಳ್ತಾರೆ. ನಾನು ನನ್ನಂತೆ ಪರರನ್ನು ಪ್ರೀತಿಸಬೇಕು. ಆ ಪರನು ಯಾರು? ಆ ನೆರೆಯವನು ಯಾರು? ಯಾರು ಅಂದರೆ ನಿನ್ನ ಸುತ್ತಲಿರುವ ಪ್ರತಿಯೊಬ್ಬರು. ಅವನು ಕುರುಡನೋ, ಕುಂಟನೋ, ಭಿಕ್ಷೆ ಬೇಡುವವನೋ, ಕೈಲಾಗದೆ ಇರುವವನೋ, ವಿಧವೆಯೋ, ಒಬ್ಬನೇ ಒಂಟಿಗನಾಗಿರುವ ವ್ಯಕ್ತಿಯೋ, ಕುಡುಕನೋ, ಇನ್ನೊಬ್ಬನೋ, ಮತ್ತೊಬ್ಬನೋ ಲೆಕ್ಕಕ್ಕೆ ಇಲ್ಲ. ಆದರೆ ದೇವರು ಹೇಳ್ತಾ ಇದ್ದಾರೆ, ಅವರೆಲ್ಲರೂ ಕೂಡ ನಿನ್ನ ನೆರೆಯವರು. ಹಾಗಿದ್ರೆ ನೀನು ಯಾರನ್ನ ಗುರುತಿಸಿ ನೆರೆಯವನು ಅಂತೀಯ? ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ನಿನ್ನನ್ನು ಹೊರತುಪಡಿಸಿ ಇನ್ನೆಲ್ಲರೂ ನೆರೆಯವರು ಎಂಬುದಾಗಿ ಪ್ರಭು ಯೇಸು ಅದ್ಭುತವಾಗಿ ಹೇಳಿಕೊಡ್ತಾರೆ.
ಹಾಗಿದ್ರೆ ಇಂದಿನ ವಾಕ್ಯ ನಮಗೆ ತಿಳಿಯಪಡಿಸುವಂತ ಅದ್ಭುತ ಶಿಕ್ಷಣ ಏನಂದ್ರೆ, ನನ್ನ ಸಂಪೂರ್ಣತೆಯು ಸೇನಾಧೀಶ್ವರನ ಕರ್ತನಿಗೆ ಮುಡಿಪಾಗಿರಬೇಕು, ನನ್ನ ನೆರೆಯವನನ್ನ ಮರೆಯದೆ ಪ್ರೀತಿಸುವುದನ್ನ ಕಲ್ತಿರಬೇಕು ಎನ್ನುವಂಥದ್ದನ್ನ ಇಂದಿನ ವಾಕ್ಯ ಹೇಳಿಕೊಡ್ತದೆ. ಅದರ ಮುಖಾಂತರವೇ ನಾವು ನಿತ್ಯ ಜೀವನ ಹೊಂದಲು ಸಾಧ್ಯ ಎನ್ನುವಂಥದ್ದನ್ನ ತಿಳಿಯಪಡಿಸ್ತದೆ. ಯಾರೇ ಎಂಥವರೇ ನಿನ್ನ ಬಳಿಗೆ ಬಂದರೂ ನೀನು ಧರ್ಮಶಾಸ್ತ್ರವಾಗಿ ನಿನ್ನ ಹೃದಯದ ಹಲಿಗೆಯ ಮೇಲೆ ಈ ವಾಕ್ಯಗಳನ್ನ ಕೆತ್ತಿಕೊಂಡಿದ್ದೆ. ಆದರೆ ಎಂಥವನೇ ಬಂದು ನಿನ್ನ ಬಳಿಯಲ್ಲಿ ಪ್ರಶ್ನೆ ಕೇಳಿದರು, ನಿನ್ನನ್ನು ಸಿಲುಕಿಸಲು ನೋಡಿದರು, ಈ ವಾಕ್ಯ ಇದೆಯಲ್ಲ ನಿನ್ನನ್ನು ಬಿಡಿಸ್ತದೆ. ಈ ವಾಕ್ಯ ಅಷ್ಟು ಜ್ಞಾನವನ್ನು ತುಂಬಿಕೊಂಡಿರುವಂತದ್ದಾಗಿದೆ. ಹಾಗಾಗಿ ನಮ್ಮ ಕ್ರೈಸ್ತಿಯರಿಗೆ ಇದೊಂದು ಶಕ್ತಿ. ಯಾವುದು? ಬೈಬಲ್ ವಾಕ್ಯಗಳು. ಈ ವಾಕ್ಯಗಳನ್ನು ಸಂಪೂರ್ಣವಾಗಿ ಅರಿತವನು ಇಡೀ ಪ್ರಪಂಚವನ್ನ ಗೆಲ್ತಾನೆ. ಅವನು ಎಂಥ ವ್ಯಕ್ತಿ ಬಂದಿದ್ರು ಅವನ ಮುಂದೆ ನಿಂತು ಮಾತನಾಡುವ ಸಾಮರ್ಥ್ಯ ಆತನಲ್ಲಿರ್ತದೆ. ಯಾಕಂದ್ರೆ ಪರಿಪೂರ್ಣ ಜ್ಞಾನವೂ ಇರುವುದು ಕ್ರಿಸ್ತನಲ್ಲಿಯೇ. ಈ ಸತ್ಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯೋಹಾನರ ಮೊದಲ ಅಧ್ಯಾಯದಲ್ಲಿ ಹೇಳ್ತದೆ, ಆ ಕ್ರಿಸ್ತರೇ ವಾಕ್ಯ ಎಂಬುದಾಗಿ. ಅಂದ್ರೆ ನಾನು ವಾಕ್ಯವನ್ನ ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಲು ಮುಂದಾದರೆ ಸಂಪೂರ್ಣ ಜ್ಞಾನಿಯಾಗಲು ಸಾಧ್ಯ. ಈ ವಾಕ್ಯವು ನನ್ನಲ್ಲಿ ದೈವ ಭಯವನ್ನು ಹುಟ್ಟಿಸ್ತದೆ. ದೇವರ ಭಯವೇ ಜ್ಞಾನದ ಮೂಲ. ಅಂದ್ರೆ ಜ್ಞಾನ ಅಂತಕ್ಕಂಥದ್ದು ದೊರೆಯುವಂಥದ್ದು ಹೇಗೆ? ದೇವರಲ್ಲಿ ನಾನು ಭಯಭಕ್ತಿ ಉಳ್ಳವನಾಗಿ ಜೀವಿಸುವಾಗ. ಹಾಗಾಗಿ ಸಂಪೂರ್ಣತೆ ಅಂತಕ್ಕಂಥದ್ದು ನಮ್ಮಲ್ಲಿ ಮೂಡಬೇಕು ಅಂದ್ರೆ ಸಂಪೂರ್ಣ ಜ್ಞಾನವುಳ್ಳ ಈ ದೈವ ವಾಕ್ಯವು ನನ್ನಲ್ಲಿ ನೆಲೆಯಾಗಿರಬೇಕು. ಆಗ ಮಾತ್ರ ನನ್ನ ಸಂಪೂರ್ಣತೆಯಲ್ಲಿ ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಶಕ್ತಿಯಿಂದಲೂ, ಪೂರ್ಣ ಬುದ್ಧಿಯಿಂದಲೂ ನಾನು ಕರ್ತನನ್ನ ಪ್ರೀತಿಸೋದಿಕ್ಕೆ ಆಗ ಸಾಧ್ಯವಾಗ್ತದೆ. ಮತ್ತು ನನ್ನ ಹೊರತಾಗಿ ಉಳಿದಿರುವ ಎಲ್ಲರನ್ನು ನನ್ನ ನೆರೆಯವರು ಎಂಬುದಾಗಿ ಪ್ರೀತಿಸಲು ನನ್ನ ಹೃದಯವು ತೆರೆಯಲ್ಪಡ್ತದೆ. ಹಾಗಾಗಿ ನಮ್ಮ ಹೃದಯವು ತೆರೆಯಲ್ಪಡಲಿ. ನನ್ನ ದೇವಾದಿ ದೇವನನ್ನು ಸಂಪೂರ್ಣವಾಗಿ ಪ್ರೀತಿಸುವಂತಹ ಮನಸ್ಸು ನಮ್ಮದಾಗಲಿ ಎಂಬುದಾಗಿ ಪರಿಪೂರ್ಣ ಮನದಿಂದ ಸೇನಾಧೀಶ್ವರನಾದ ಕರ್ತರನ್ನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸೋಣ. ಆಮೇನ್. ಪ್ರೀತಿ ಸ್ವರೂಪನಾದ ತಂದೆಯೇ, ಕೃಪಾಳು ದೇವನೇ, ಕರುಣಿಸುವ ಆತನೇ, ಜೀವದಾಯಕನೇ, ಇಂಥ ಅದ್ಭುತ ಕ್ಷಣವನ್ನ ನಮಗೆ ಅನುಗ್ರಹಿಸಿಕೊಟ್ಟಿರಿ. ಅನುಗ್ರಹಿಸಿದ ಈ ಸಂದರ್ಭವು ಕೂಡ ನಮ್ಮ ಹೃದಯಗಳಲ್ಲಿ ಸತ್ಯತೆಯ ಬೀಜವನ್ನ ಬಿತ್ತುವಂತದ್ದಾಗಿದೆ. ನಮ್ಮ ಮುಂದೆ ಬರುವ ವ್ಯಕ್ತಿತ್ವಗಳಿಗೆ ನಾವು ಸಿದ್ಧರಾಗಿದ್ದೇವಾ? ಆತನು ಎಂಥವನೇ ಆಗಿದ್ದರೂ ಅವನಿಗೆ ಪರಲೋಕದ ಮನ್ನವನ್ನ ಊಟ ಮಾಡಿಸಲು ನಾವು ಸಿದ್ಧರಿದ್ದೇವಾ? ಸತ್ಯದ ಜ್ಞಾನವನ್ನ ಹಂಚಲು ನಾವು ಸಿದ್ಧರಿದ್ದೇವಾ ಎನ್ನುವ ಪ್ರಶ್ನೆಯನ್ನ ಮೊದಲು ಹಾಕ್ತಾ ಇದ್ದೀರಿ ಸ್ವಾಮಿ. ಅದಕ್ಕಾಗಿ ನಾವು ಸಿದ್ಧರಾಗಲು ಇಂದಿನ ವಾಕ್ಯದ ಮೂಲಕ ನಮಗೆ ಕರೆ ನೀಡುತ್ತಿದ್ದೀರಿ. ತಂದೆಯಾದ ದೇವರೇ, ಈ ಸುಂದರ ಕ್ಷಣದಲ್ಲಿ ಓದಿದ ಈ ವಾಕ್ಯಗಳ ಮುಖಾಂತರವಾಗಿ ನಿಮ್ಮನ್ನ ಪರಿಪೂರ್ಣ ಹೃದಯದಿಂದಲೂ, ಪ್ರಾಣದಿಂದಲೂ, ಶಕ್ತಿಯಿಂದಲೂ ಸಂಪೂರ್ಣವಾಗಿ ನಿಮ್ಮನ್ನ ಪ್ರೀತಿಸಲು ನಮ್ಮ ಹೃದಯಗಳನ್ನ, ನಮ್ಮ ಭಾವನೆಗಳನ್ನ, ನಮ್ಮ ಆಲೋಚನೆಗಳನ್ನ, ನಮ್ಮ ಚಿಂತನೆಗಳನ್ನ ಸದೃಢಪಡಿಸಿರಿ, ಏಕೀಕೃತಗೊಳಿಸಿರಿ ಸ್ವಾಮಿ. ನಮ್ಮನ್ನು ಹೊರತುಪಡಿಸಿ ಇನ್ನೆಲ್ಲರನ್ನೂ ನೆರೆಯವರೆಂಬುದಾಗಿ ತಿಳಿದು ಎಲ್ಲರನ್ನೂ ಮನಪೂರ್ವಕವಾಗಿ ಪ್ರೀತಿಸಿ ಅವರ ಒಂದು ಜೀವಿತದ ಹೆಜ್ಜೆಗಳಲ್ಲಿ ನಾವು ಪೂರಕ ಜೀವಿತವನ್ನ ಮಾಡಲು ಬೇಕಾದಂತ ಎಲ್ಲ ಉತ್ತಮ ಮನಸ್ಥಿತಿಯನ್ನ ನಮ್ಮಲ್ಲಿ ರೂಪಿಸಿರಿಸುವ. ಹೌದು, ನಮ್ಮ ಹೃದಯವು ಸಂಪೂರ್ಣವಾಗಿ ನಿಮಗರ್ಪಣೆಯಾಗಬೇಕು. ನಮ್ಮ ಜೀವಿತದಲ್ಲಿ ಯಾವುದೇ ಮೇಲು ಕೀಳು ಎನ್ನುವಂತಹ ವ್ಯತ್ಯಾಸವನ್ನ ಹುಡುಕದೆ ಸತ್ಯತಾ ಆಲೋಚನೆಯಿಂದಲೂ, ದೃಷ್ಟಿಯಿಂದಲೂ ಪ್ರತಿಯೊಬ್ಬರನ್ನು ಪ್ರೀತಿಸುವ ಹೃದಯವಂತಿಕೆಯನ್ನ ನಮಗೆ ನೀಡಿರಿ. ನೀವು ಯಾರನ್ನು ಕೂಡ ಲೆಕ್ಕ ಹಾಕದೆ ಎಲ್ಲರನ್ನೂ ಆಶೀರ್ವದಿಸಿದಿರಿ. ಎಲ್ಲರಿಗೂ ಕೂಡ ಬಿಡುಗಡೆಯನ್ನ ನೀಡಿದಿರಿ. ಎಲ್ಲರಿಗೂ ಕೂಡ ಅನಾರೋಗ್ಯದಲ್ಲಿ ಆರೋಗ್ಯವನ್ನ, ಕೊರತೆಯನ್ನ ನೀಗಿಸಿ ನಡೆಸಿದಿರಿ. ನಿಮ್ಮ ಕಾರ್ಯಗಳಲ್ಲಿ ಯಾವುದೂ ಕೂಡ ವ್ಯತ್ಯಾಸ ಕಂಡು ಬರಲಿಲ್ಲ. ಆದರೆ ನಾವುಗಳು ವ್ಯತ್ಯಾಸಗಳನ್ನು ನೋಡುತ್ತಾ, ಈ ಒಬ್ಬರನ್ನು ಇನ್ನೊಬ್ಬರನ್ನು ಬೇರೆ ರೀತಿಯಲ್ಲಿ ನೋಡುತ್ತಾ, ಅವರಿಗೆ ತಿಳಿಯಪಡಿಸುವ ವಿಚಾರಗಳಲ್ಲಿ ಆಗಲಿ, ಅವರೊಂದಿಗೆ ಮಾತನಾಡುವ ವಿಚಾರದಲ್ಲಿ ಆಗಲಿ, ಅವರೊಂದಿಗೆ ಹಂಚಿಕೊಳ್ಳುವ ವಿಚಾರದಲ್ಲಿ ಆಗಲಿ ತಾರತಮ್ಯಗಳನ್ನ ಮಾಡುತ್ತಾ ಅಕ್ರೈಸ್ತರಾಗಿ ಜೀವಿಸಿದ್ದೇವೆ. ತಂದೆಯಾದ ದೇವರೇ, ಇನ್ನು ಮುಂದಿನ ಜೀವಿತಗಳಲ್ಲಿ ಕ್ರಿಸ್ತನ ವಾಕ್ಯವನ್ನ ಕೇಳಿದವರಾಗಿ ಅದರಂತೆ ನಡೆಯಲು ಬೇಕಾದ ಎಲ್ಲ ವರದಾನಗಳಿಂದ, ಕೃಪಾದಾನದಿಂದ ನಮ್ಮನ್ನು ತುಂಬಿಸಿ ಮುನ್ನಡೆಸಿರಿ ಎಂಬುದಾಗಿ ಪರಿಶುದ್ಧ ನಾಮವುಳ್ಳ ಯೇಸು ಕ್ರಿಸ್ತನ ಮುಖಾಂತರವಾಗಿ ನಿಮ್ಮನ್ನ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್.